ದೆಹಲಿಗೆ ತೆರಳುವ ಮುನ್ನವೇ ಸಿಎಂ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ. ಮುಂದೆಯೂ ನಾನೇ ಸಿಎಂ ಅಂತ ಗಟ್ಟಿ ಧ್ವನಿಯಲ್ಲಿ ಸಿಎಂ ಹೇಳಿರುವಂಥದ್ದು. ಅಧಿವೇಶನ ಮುಗಿದ ಬಳಿಕ ದೆಹಲಿಗೆ ಪ್ರಯಾಣವನ್ನು ಮಾಡ್ತಾರೆ ಸಿಎಂ ಡಿಸಿಎಂ ಇಬ್ಬರು ಕೂಡ. ಅದು ಹೈಕಮಾಂಡ್ ಬುಲಾವ್ ಮೇರೆಗೆ ಕರೆ ಬಂದ ನಂತರ. ಸೊ ಕೊನೆಯ ದಿನ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನು ಸಿಎಂ ಮಾಡಿದ್ದಾರೆ. ಆದರೆ ಒಂದು ಲೈನ್ ಸೇರಿಸಿದ್ರು ಅವರು, ನಮ್ಮದು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ಹೇಳೋ ತನಕ ನಾನೇ ಸಿಎಂ ಅಂತಲೂ ಹೇಳ್ತಾರೆ. ಅಧಿಕಾರ ಹಂಚಿಕೆ ಸೂತ್ರ ನಡೆದೇ ಇಲ್ಲ ಅಂತಲೂ ಹೇಳ್ತಾರೆ. ಅದು ಹೇಳ್ತಾರೆ, ಇದು ಹೇಳ್ತಾರೆ. ಸೊ ಟೋಟಲಿ ಹೈಕಮಾಂಡ್ ಮುಂದೆ ಹೆಂಗೆ ಹೇಳ್ತಾರೆ ಹಂಗೆ ಅವ್ರು ನನ್ನ ಪರವಾಗಿದ್ದಾರೆ ಅಂತಲೇ ಹೇಳ್ತಾರೆ. ಸಿಎಂ ಸಿದ್ದರಾಮಯ್ಯಗೆ ಆಪ್ತ ಬಣದಿಂದ ಪವರ್ ಡೋಸ್. ನಿನ್ನೆ ರಾತ್ರಿ ಮೀಟಿಂಗ್ ಆಗಿತ್ತಲ್ಲ, ಆಪ್ತರ ಜೊತೆಗಿನ ಮಾತುಕತೆ ಬೆನ್ನಲ್ಲೇ ಸಿಎಂ ಫುಲ್ ಆಕ್ಟಿವ್. ಡಿನ್ನರ್ ಮೀಟಿಂಗ್ ಎಫೆಕ್ಟ್. ತಡರಾತ್ರಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಆಪ್ತರ ಸಭೆಯನ್ನು ನಡೆಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಹದೇವಪ್ಪ, ಪರಮೇಶ್ವರ್, ರಾಜಣ್ಣ, ಜಾರ್ಜ್, ಜಮೀರ್ ಸೇರಿದಂತೆ ಆಪ್ತರ ಜೊತೆ ಚರ್ಚೆ ಆಗಿತ್ತು. ಅವರೆಲ್ಲರೂ ಕೂಡ ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ನೀವು ಅಧಿಕಾರ ಬಿಟ್ಟುಕೊಡಲ್ಲ ಅನ್ನಿ, ಅದೇನಾಗತ್ತೆ ನೋಡ್ಬಿಡೋಣ. ಈ ಬೆನ್ನಲ್ಲೇ ಪವರ್ ಶೇರ್ ಒಪ್ಪಂದವೇ ಆಗಿಲ್ಲ ಅಂತ ಸಿಎಂ ಇವತ್ತು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು ಡಿ ಕೆ ಶಿವಕುಮಾರ್ ವಿಚಲಿತರಾಗುವಂತೆ ಮಾಡಿದೆ. ಏನಪ್ಪ ಇವ್ರು ಈ ಥರ ಹೇಳಿದ್ರು ಅಂತ ನೋಡಿ. ಅಧಿವೇಶನದ ಆರಂಭದ ದಿನಗಳಲ್ಲಿ ಇವ್ರ ಮಗ ಮಾತಾಡಿದ್ರು, ಈಗ ತಂದೆ ಮಾತಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಅಧಿವೇಶನದ ಆರಂಭದ ದಿನಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಮ್ಮ ತಂದೆ 5 ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ. ಕೊನೆಯ ದಿನ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಅಧಿಕಾರ ಹಂಚಿಕೆ ಅನ್ನೋದೇ ನಡೆದಿಲ್ಲ, ಪವರ್ ಶೇರಿಂಗೇ ಇಲ್ಲ ಅಂತಂದ್ಬಿಟ್ಟು. ಈ ಮುಖಾಂತರ ಡಿ ಕೆ ಶಿವಕುಮಾರ್ಗೆ ಸ್ಪಷ್ಟ ಸಂದೇಶ ರವಾನೆಯಾಗಿದೆಯಾ? ಅಷ್ಟು ಸುಲಭ ಇಲ್ಲ ನಿಮ್ಮ ಆಸೆ ಕೈಗೂಡೋದು ಅಂತ. ಅರವಿಂದ್, ಮುಖ್ಯಮಂತ್ರಿಗಳು ಇವತ್ತು ವಿಧಾನಸಭೆಯಲ್ಲಿ ಮಾತಾಡಿರುವಂಥದ್ದು ಆನ್ ರೆಕಾರ್ಡು, ಅಧಿಕೃತವಾಗಿ, ಬಹಿರಂಗವಾಗಿ. ಇದುವರೆಗೆ ಸಂದರ್ಭಾನುಸಾರ ನಾನೇ ಮುಖ್ಯಮಂತ್ರಿ, ಮುಂದಿನ ನಾನು ಇರ್ತೇನೆ, ಹೈಕಮಾಂಡ್ ತೀರ್ಮಾನ ಅನ್ನುವಂಥ ಪದಗಳನ್ನ, ಹೇಳಿಕೆಗಳನ್ನ ರಿಪೀಟ್ ಮಾಡಿದ್ದಾರೆ. ಅದನ್ನು ಕೂಡ ಇವತ್ತು ಮಾತಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾತಾಡಿರುವಂಥದ್ದು ದೆಹಲಿಗೆ ಇನ್ನೇನು ಹೋಗಬೇಕು, ಹೈಕಮಾಂಡ್ ಕರೆ ಬರ್ತಾ ಇದೆ, ಹೈಕಮಾಂಡ್ ಕರೆಗೆ ಕಾಯ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಸಂದೇಶ ಏನು, ಯಾರಿಗೆ ಅನ್ನುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಮುಖ್ಯವಾಗಿ ಫಸ್ಟ್ ಟೈಮ್ 2.5 ವರ್ಷದಲ್ಲಿ ಅವರು ಮಾತನಾಡಿರುವಂಥದ್ದು CLP ಸಭೆಯಲ್ಲಿ 5 ವರ್ಷಕ್ಕೆ CM ಅಂತ ಆಯ್ಕೆ ಮಾಡಿದ್ದಾರೆ. 5 ವರ್ಷಕ್ಕೆ ನಾನೇ CM ಆಗಿದ್ದೇನೆ, ನನ್ನೇನೆ 5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ. 2.5 ವರ್ಷ ಅಂತ ಹೇಳೇ ಇಲ್ಲ. 2.5 ವರ್ಷ ಅನ್ನುವಂಥ ತೀರ್ಮಾನ ಆಗೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಮೊದಲನೇ ಬಾರಿಗೆ ಹೇಳಿರುವಂಥದ್ದು. ಒಂದು ರೀತಿಯಲ್ಲಿ ಇಡೀ ಕಾಂಗ್ರೆಸ್ನ ಕುರ್ಚಿ ಕಚ್ಚಾಟ, ಪವರ್ ಶೇರ್ ಕಚ್ಚಾಟ ಏನಿದೆ ಅದಕ್ಕೆ ಬೇರೆಯದೇ ಆಯಾಮ ಕೊಡುವಂಥ, ಒಂದು ರೀತಿಯಲ್ಲಿ ಸ್ಫೋಟಕ ಟ್ವಿಸ್ಟ್ ಕೊಡುವಂಥ ಹೇಳಿಕೆ ಇದು. ನೇರವಾಗಿ DKಶಿ ಅವರಿಗೂ ಹೈಕಮಾಂಡ್ಗೂ ಇದು ಸಂದೇಶ. 2.5 ತಿಂಗಳು ಅಂತ ಅಧಿಕಾರ ಒಪ್ಪಂದ ಆಗಿಲ್ಲ ಅನ್ನುವಂಥ ಹೇಳಿಕೆ ಕೊಡ್ತಾ ಇದ್ದಾರೆ CM. ಅದು ಆನ್ ರೆಕಾರ್ಡು. ಹಾಗಾಗಿ ಒಂದು ರೀತಿಯಲ್ಲಿ ಅವರ ಹೇಳಿಕೆ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಸಂಚಲನ, ಕಾಂಗ್ರೆಸ್ನಲ್ಲಿ ಮುಖ್ಯವಾಗಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿರುವಂಥದ್ದು. ಅವರ ಆಪ್ತ ಬಣದವರಿಗೆ ಒಂದು ರೀತಿಯಲ್ಲಿ ಫುಲ್ ಖುಷಿ, DKಶಿ ಬಣದವರಿಗೆ ಒಂದು ರೀತಿಯಲ್ಲಿ ನಿರಾಸೆ. ಈ ಥರ ಹೇಳಿಬಿಟ್ಟಿದಾರಲ್ಲ ಅನ್ನುವಂಥದ್ದು. ಈ ಒಂದು ಹೇಳಿಕೆ ಸಾಕಷ್ಟು ಪರಿಣಾಮಗಳನ್ನು ಈಗ ಕಾಂಗ್ರೆಸ್ ಮೇಲೆ ಉಂಟು ಮಾಡ್ತಾ ಇದೆ, ಕಾಂಗ್ರೆಸ್ ಬಣಗಳ ಮೇಲೂ ಕೂಡ ಉಂಟು ಮಾಡ್ತಾ ಇದೆ. ಇದರ ಬೆನ್ನಿಗೆ ಇನ್ನೊಂದು ಮಾತು ಹೇಳಿದ್ರು, ಹೈಕಮಾಂಡ್ ನನ್ನ ಪ್ರಕಾರ ನನ್ನ ಪರ ಇದೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಇವರಿಗೆ ಅಧಿಕಾರ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ, CM ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಇಷ್ಟ ಇಲ್ಲ. ಜೊತೆಗೆ ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲೂ ಕೂಡ ಸಾಕಷ್ಟು ಗಂಭೀರವಾದಂತಹ ಹೈ ವೋಲ್ಟೇಜ್ ಮಟ್ಟದಲ್ಲೇ ಚರ್ಚೆ ಆಗಿದೆ. ಈ ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯನವರು ಇವತ್ತು ಒಂದು ರೀತಿಯಲ್ಲಿ ಆತ್ಮವಿಶ್ವಾಸವಾಗಿ ಮಾತನಾಡಿದ್ದಾರೆ. BJPಯವರು ಕೆಣಕಿದ್ರು ಸ್ವಲ್ಪ ಜಾಸ್ತಿನೇ ಈ ಕೆಣಕಾಟ ನಡೆಯಿತು. ಆದರೂ ಕೂಡ ಮುಖ್ಯಮಂತ್ರಿಗಳ ಹೇಳಿಕೆ ಇದೆಯಲ್ಲ, ಅದು ಆತ್ಮವಿಶ್ವಾಸದಿಂದ ಇದೆಯೋ ಇಲ್ವೋ ಅನ್ನೋದು ಬೇರೆ, ಆದರೆ ಹೈಕಮಾಂಡ್ ತೀರ್ಮಾನ ಏನು ಅನ್ನೋದು ಬೇರೆ. ಆದರೆ ಅವ್ರ ಹೇಳಿಕೆ ಇದೆಯಲ್ಲ ಆನ್ ರೆಕಾರ್ಡ್, ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಂಚಲನ ಪರಿಣಾಮ ಬೀರ್ತಾ ಇದೆ. ಅರವಿಂದ್, ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಇನ್ನಷ್ಟು ದುಪ್ಪಟ್ಟು ಮಾಡಿದೆ. ಜೊತೆಗೆ DKಶಿ ಅವರಿಗೆ ನೇರವಾದಂಥ ಸಂದೇಶ ಕೂಡ ಕೊಟ್ಟಿದ್ದಾರೆ. ಅಧಿಕಾರ ಒಪ್ಪಂದ ಆಗಿಲ್ಲ, ಇದು DKಶಿ ಅವರಿಗೆ, ಅವರ ಬಣದವರಿಗೆ ಒಂದು ರೀತಿಯಲ್ಲಿ ನೇರವಾದಂತಹ ಸಂದೇಶ. ಹೈಕಮಾಂಡ್ಗೂ ಕೂಡ ಸಂದೇಶ. ಹೈಕಮಾಂಡ್ ಬುಲಾವ್ ಬರುವ ಮುನ್ನ ಮುಖ್ಯಮಂತ್ರಿಗಳು ಈ ಥರ ಮಾತನಾಡಿರುವಂಥದ್ದು ಮುಂದೆ ಏನೆಲ್ಲ ವಿದ್ಯಮಾನಗಳು, ಬೆಳವಣಿಗೆಗಳು ಆಗ್ತವೆ ಅಂತ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅಲ್ಲಿಗೆ BJPಯವರು ಕಾಲೆಳೆದರೂ ಕೂಡ ಸಿದ್ದರಾಮಯ್ಯನವರು ಅವ್ರಿಗೊಂಥರ ಅನುಕೂಲನೇ ಆಯಿತು. ಇವರು ಕಾಲೆಳೆದ್ರಿಂದ ಸಿದ್ದರಾಮಯ್ಯನವರು ಒಂದು ಮೆಸೇಜ್ ಕೊಡಬೇಕಾಗಿತ್ತು, ಅದನ್ನು ಆನ್ ರೆಕಾರ್ಡ್ ಸದನದಲ್ಲೇ ಕೊಟ್ಟಿದ್ದಾರೆ. ಪ್ರೊವೈಡೆಡ್ ಒಂದು ಲೈನ್ ಸೇರಿಸಿದ್ದಾರೆ, ಹೈಕಮಾಂಡ್ ಹೇಳೋ ತನಕ ಅಂತ. ಹಾಗಾಗಿ ಅಷ್ಟು ಮಾತ್ರಕ್ಕೆ ಸ್ವಲ್ಪ ಖುಷಿ ಪಟ್ಕೋಬೋದಾ DK ಶಿವಕುಮಾರ್ ಬೆಂಬಲಿಗರು, ಅಥವಾ ಇದು ಇನ್ನೂ ಜಾಸ್ತಿ ಆಗುತ್ತೆ? ಇವತ್ತು ಕೊನೆ ದಿನ ಸೆಷನ್ದು. ಸಹಜವಾಗಿ ಇನ್ನೆಲ್ಲರೂ ಶುರು ಮಾಡ್ತಾರೆ ಮಾತನಾಡೋದಕ್ಕೆ. ಇಕ್ಬಾಲ್ ಹುಸೇನ್ ಮಾತನಾಡ್ತಾರೆ, ಮಾಗಡಿ ಬಾಲಕೃಷ್ಣ ಮಾತಾಡ್ತಾರೆ, ಶಿವಗಂಗಾ ಬಸವರಾಜ್ ಮಾತಾಡ್ತಾರೆ. ಏನು ಹೇಳ್ತಾರೆ? ಮತ್ತಷ್ಟು ಗೊಂದಲ ತಾರಕಕ್ಕೆ ಹೋಗುತ್ತೆ, ಹೋಗೋ ಲಕ್ಷಣಗಳು ಕೂಡ ಕಾಂಗ್ರೆಸ್ನಲ್ಲಿ ಕಂಡು ಬರ್ತಾ ಇದೆ.